ನಮಸ್ಕಾರ ಸ್ನೇಹಿತರೆ ನಾವು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ. ಇವತ್ತಿನ ಸ್ಪೆಷಲ್ ಏನೇನು ಮಾದೇವಿ? ಬೆಲ್ಲದ ಬ್ಯಾಳಿ ಬಿಚ್ಕಡ ಬಂಟಿ. ನಾವು ಹೆಚ್ಚಾಗಿ ಹೋಳಿ ಹುಣ್ಣಿಮೆಗೆ ಮಾಡ್ತೀವಿ. ಈಗ ಮಾಡೋಣ ಅಂತೇಳಿ ಮಾಡಾಕತ್ತೀವಿ ನೋಡಿ. ನಮ್ಮ ಕಡೆ ಹೆಚ್ಚಾಗಿ ಕೆಲವೊಂದು ಹಬ್ಬಕ್ಕೆ ಕೆಲವೊಂದು ವಿಶೇಷವಾದ ಸ್ವೀಟ್ಗಳನ್ನು ಮಾಡ್ತಿರ್ತಾರೆ. ಹೀಗಾಗಿ ನೀವು ಹೆಚ್ಚಾಗಿ ಸ್ವೀಟ್ ರೆಸಿಪಿ ತೋರಿಸ್ರಿ ಅಂತ ಕಮೆಂಟ್ ಬರಾಕತ್ತಿದ್ವಲ್ಲ, ಬರೀ ರೊಟ್ಟಿ ಪಲ್ಯನ ತೋರಿಸ್ತೀರಿ, ಸ್ವೀಟ್ ರೆಸಿಪಿನೂ ತೋರಿಸ್ರಿ ಅಂತೇಳಿ. ಹೀಗಾಗಿ ಇವತ್ತು ವಿಶೇಷವಾಗಿ ಮಾಡುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಸ್ಗಡುಬು ಬೆಲ್ಲದ ಬ್ಯಾಳಿ ಮಾಡಾಕತ್ತೀವಿ. ಹೆಂಗೆ ಮಾಡೋದು ಅಂತೇಳಿ ನೀವು ನೋಡ್ಬೇಡಿ. ಅನ್ನಕ್ಕಿಟ್ಟೇನು ಮಾದೇವಿ? ಅನ್ನಕ್ಕಿಟ್ಟು ನೋಡಂತೆ. ಆ ಕಡೆ ಅನ್ನ, ಈ ಕಡೆ ಬ್ಯಾಳಿ ಮಸ್ತಾಗಿ ಕುದಿಯಾಕತ್ ಬಿಡು. ನೀರು ಕುದಿ ಬಂದತಿ, ಬೇಳೆ ಹಾಕಿಬಿಡ್ತಾನೆ ನೋಡುವ. ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ. ಇದು ಏನೈತಲ್ಲಂತೆ ಕಡಿಮೆ ಹಿಟ್ಟು ನಾದಂಗೆ ನಾದ್ಬೇಕು ನಾವು. ಮೈದಾ ಹಿಟ್ಟು ಅನಿಗದ ಮೈದಾ ಹಿಟ್ಟು ನೋಡ್ರಿ. ಮಿದುದಾತ ಮಾದೇವಿ? ಇದು ಬ್ಯಾಳಿ ಕುದ್ದತ್ ನೋಡು. ಮುಗಿತಾವ? ಮಗಚಿ ಬ್ಯಾಳಿ ಮಗಸೋದನ್ನ ಮಗಚಿ ಬೆಲ್ಲ ಹಾಕ್ಬಿಡು ಬಡ ಬಡ. ಅಂಟಿ ಎಲ್ಲ ಮಗಚಿದ್ದಾತಲ್ಲ, ಬೆಲ್ಲ ಹಾಕಲ್ಲ ನೋಡಿ. ಒಂದು ಗ್ಲಾಸ್ ಇದ್ವಲ್ಲ ಬ್ಯಾಳಿ, ಗ್ಲಾಸ್ ಒಂದು ಗ್ಲಾಸ್ನಷ್ಟು ಬೆಲ್ಲ. ಇದು ಬೆಲ್ಲ ಹಾಕಿಂದ ಚಲೋತ್ನಂಗ ಕುದಿಲಿದೆ. ಬೆಲ್ಲ ಎಲ್ಲ ಕರಗ್ಲದ. ಆಯ್ತು, ಬುಡಕ ಕುದಿ ಉರಿ ಹಚ್ಚಿ ಕುದಿಸ್ಬಿಡೋದನ್ನ, ಅಂದ್ರೆ ಕರಗ್ತದೆ. ಮ್ಯಾಲ ಕಂಪಿನ ಸಾಮಾನು ಹಾಕೊಂಡು ಅಂಟಿ ಒಂದ ಚುಕ್ಕಿ ಅಷ್ಟೇ ಉಪ್ಪು ಹಾಕ್ತಾನೆ ನೋಡ್ರಿ. ಹಾಕ. ಆಮೇಲೆ ಕಂಪಿನ ಸಾಮಾನ ಒಂದು ಏಲಕ್ಕಿ ಲವಂಗ ಕುಟ್ಕೊಂಡಿದ್ವಲ್ಲ ಅದೊಂದು ಹಾಕ್ತೀನಿ. ರೆಡಿ ಹಾಕಿ ಈಗ ಅದು. ಬೆಲ್ಲದ ಬ್ಯಾಳಿ ರೆಡಿ ಆಯ್ತು ನೋಡ್ರಿ. ಮಾದೇವಿ, ಬಿಚ್ಕಡ್ಬಿಗೆ ಶುರು ಮಾಡ್ಕೊಂಬಿಡು ನಾವು. ಬಡ ಬಡ ಬಾಳ್ಗಿ ಇಟ್ಟು ನೀರು ಹಾಕಿ ಲಟ್ಟಿಸಿ ಬಡ ಬಡ ಕುದಿಸೇ ಬಿಡೋಣಂತ. ಹುಳಿ ಹೇಳ್ತೇನೆ ಮಾದೇವಿ? ಹುಳಿ ಹಾಕಿ ನೋಡಂಟಿ. ಬಿಸ್ಗಡ್ಬು ಲಟ್ಸಾಕತ್ತಿ ಮಾದೇವಿ? ಬಿಸ್ಕಡ್ ಲಟ್ಸಾತ ನೋಡಂಟಿ. ಎಣ್ಣೆ ಹಚ್ಚಿ ಲಟ್ಸೋದು. ಎಣ್ಣೆ ಲಟ್ಸೋದು, ಎಣ್ಣೆ ಕುದಿ ನೀರಾಗ ಹಾಕೋದು ನೋಡ್ರಿ.
ಈ ರೀತಿ ಪುರಿ ಲಟ್ಟಿಸ್ದಂಗೆ ಲಟ್ಟಿಸಿ ಬಡ ಬಡ ಕುದಿ ನೀರಾಗ ಹಾಕಿ ಕುದಿಸಿ ತೆಗೆದು ಬಿಡ್ಬೋದು. ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಇದು. ಆಗಲ್ಲ ಏನು ಕುದಿಯಾಕ ನೀರು ಇಟ್ಟಿದ್ವಲ್ಲ ಆ ನೀರಾಗ ಇವನ್ನ ಕುದಿಸಾಕ ಒಂದೊಂದೊಂದೊಂದು ಬಿಟ್ಬಿಡೋದು. ಹಿಂಗೆ ತೇಲಿ ಮ್ಯಾಲೆ ಬರೋ ಹೊತ್ನ್ಯಾಗ ಒಂದು ಹಳ್ಳಿಸಿ ಹಾಕಿಬಿಡೋದು. ಅವು ಮ್ಯಾಗ ನೀರಿನ ಮ್ಯಾಲೆ ತೇಲಿ ಬರಾಕತ್ತಾವು ಅಂತಂದಾಗ ಅದು ಕುದ್ದಂಗೆ ಅರ್ಥ ರೆಡಿ ಆಗ್ಯಾವು ಅಂಥೇಳಿ ತೆಗಿಯೋದು. ಈ ರೀತಿ ಮ್ಯಾಲೆ ತೇಲಿ ಬರ್ತಾವಲ್ಲ ಇವು ಕೆಳಗೆ ಬಾಳ್ಗಿ ಹಿಡ್ಕೊಂಡು ಕುಂದ್ರಲಂಗೆ ತೇಲಿ ಮ್ಯಾಲೆ ಬರಾಕತ್ತಾವ ಅಂದಾಗ ರೆಡಿ ಆಗ್ಯಾವು ಅಂಥೇಳಿ ಅರ್ಥ. ಭಾಳ ತಗಂಗಿಲ್ಲ ಇವು ಕುದಿಯೋದು. ಈ ಟೈಮ್ನಾಗ ತಗೊಂಡ್ಬಿಡೋದು. ಈಗ ತುಪ್ಪ, ಪಿಸ್ಗಡ್ಬು, ಬೆಲ್ಲದ ಬ್ಯಾಳಿ, ಅನ್ನ, ಪಲ್ಯ ಎಲ್ಲ ರೆಡಿ ಆತ. ಆಂಟಿ ರೆಡಿ ಮಾಡತ್ತೆ ನೋಡುವ. ನವಿ ಕಲಪದ್ದಾಗ ಹುಡ್ಕಮ್ಮಗೆ, ಕರೆಮ್ಗೆ, ಬಾಣ್ತೆಮ್ಗೆ, ಶಿವಳಿದುರ್ಗಮ್ಗೆ, ಗಾಳಿದೇವ, ಮಳೆದೇವ, ಭೂಮ್ತಾಯಿ, ಬರ್ರಿ ಬರ್ರಿ ಇಲ್ಲೇ ಊಟ ಮಾಡೋಣ.
ಸಾಕು ಸಾಕು ಸಾಕು. ಹೆಂಗಾಗೈತ್ರಿ ಬಿಸ್ಗಡ್ಬು ಬೆಲ್ಲದ ಬ್ಯಾಳಿ? ಚಲೋ ಆಗೈತೆ. ಹೆಂಗೈತೆ ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಮಾಡೋದು. ನಮ್ಮ ಹಳ್ಳಿ ಕಡೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆ ಮಾಡ್ತಾರೆ ಇದನ್ನ, ಬಿಸ್ಗಡ್ಬು ಬೆಲ್ಲದ ಬ್ಯಾಳಿ. ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರ್ತೈತಿ. ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿರಿ. ಇದಕ್ಕೆ ಪಲ್ಯ ಹಚ್ಕೊಂಡು ತಿನ್ನುವಾರು ಬದ್ನಿಕಾಯಿ ಪಲ್ಯ, ಉಳ್ಳಾಗಡ್ಡಿ ಪಲ್ಯ ಈ ರೀತಿ ಮಾಡ್ಕೊಂಡು ತಿಂತಾರೆ. ಆಮೇಲೆ ಸ್ವೀಟ್ಗೆ ಅಂತೂ ಬಿಸ್ಗಡ್ಬು ಬೆಲ್ಲದ ಬ್ಯಾಳಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ನಮ್ಮ ಕಡೆ ಹಬ್ಬದಾಗ ಹುಣ್ಣಿಯಾಗ ಮಾಡ್ತಾರೆ ಇದನ್ನು. ಯಾರಿಗೆಲ್ಲ ನಿಮಗೂ ಗೊತ್ತಿಲ್ಲಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿರಿ. ಮಾಡಿ ನೋಡ್ರಿ ಹೆಂಗಾತಂತ ಹೇಳಿ ಹೊಳ್ಳಿ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್. ಆಮೇಲೆ ಎಲ್ಲರೂ ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡಿಬಿಡೋಣ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಹೆಂಗಾಗೈತೆ ಆಂಟಿ? ಬದ್ನಿಕಾಯಿ ಪಲ್ಯ ಕೂಡ ಮಸ್ತ್, ಹಂಗೆ ಬೆಲ್ಲದ ಬ್ಯಾಳಿ ಕೂಡ ಅಷ್ಟ ಮಸ್ತ್. ಬೆಲ್ಲದ ಬ್ಯಾಳಿಗೆ ತುಪ್ಪ ಹಾಕ್ಕೊಂಡು ಇದು ಬಿಸ್ಗಡ್ಬು ಹಚ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡಿದ. ಟೇಸ್ಟ್ ಸೂಪರ್ ಐತಲ್ಲ. ಹ್ಞೂ